ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂದ್ರೆ ಈ ಸಿನಿಮಾನ ನೋಡ್ಲೇಬೇಕು ಭಯ್ಯ. ತೆಲುಗು ಸಿನಿಮಾ ಆದ ಇರುಮುಡಿ ಸಿನಿಮಾನ ಜಸ್ಟ್ ಇವಾಗ ಥಿಯೇಟರ್ ನಲ್ಲಿ ಹೋಗಿ ನೋಡ್ಕೊಂಡ್ ಬಂದೆ ಅಣ್ಣ. ಈ ಸಿನಿಮಾ ನೋಡಿದ್ಮೇಲೆ ನನಗೆ ಹೆಂಗ್ ಅನಿಸಿತಪ್ಪ ಅಂದ್ರೆ, ಈ ಸಿನಿಮಾದ ಇಂಪಾರ್ಟೆಂಟ್ ಆರ್ಟ್ ಏನಪ್ಪಾ ಅಂದ್ರೆ, ರವಿ ತೇಜ್ ಅವ್ರದ್ದು ಮೊಬೈಲ್ ಮಾತ್ರ ಹೊಡೆದೋಗ್ಬಾರ್ದಿತ್ತು. ಯಾಕೆಂದ್ರೆ ಎಲ್ಲಾ ಪ್ರಾಬ್ಲಮ್ಸ್ ಕ್ಲಿಯರ್ ಆಗ್ತಿತ್ತಣ್ಣ. ಯಾಕೆಂದ್ರೆ ಆ ಸೀನ್ ಹಂಗಿತ್ತು. ರವಿ ತೇಜ್ ಅವರು ಆಲ್ಕೋಹಾಲ್ ಗೆ ಫುಲ್ ಅಡಿಕ್ಟ್ ಆಗಿರುತ್ತಾರೆ. ಇದೊಂದು ಕಾರಣಕ್ಕೆ ಮಗಳು ಮತ್ತು ತಾಯಿ ಕುಡಿಯಬಾರದೆಂದು ಪ್ರಾಮಿಸ್ ನೀಡಿದ್ದರು. ಮತ್ತೆ ಅಯ್ಯಪ್ಪ ಸ್ವಾಮಿ ಮಾಲೆ ಕೂಡ ರವಿ ತೇಜರ್ ಅವರಿಗೆ ಹಾಕಿಸುತ್ತಾರೆ. ಇದಕ್ಕಿಂತ ಮೊದಲು 40 ದಿನಕ್ಕೊಮ್ಮೆ ತನ್ನ ಮಗಳಿಗೋಸ್ಕರ ಮಾಲೆಯನ್ನು ಹಾಕುತ್ತಾನೆ. ರವಿ ತೇಜ್ ಅವರು ಫ್ಯಾಮಿಲಿ ಒಂದು ಸಣ್ಣ ವಿಲೇಜ್ ಅಲ್ಲಿ ಇರ್ತಾರೆ. ಆ ವಿಲೇಜ್ ಅಲ್ಲಿ ಒಂದು ಮಿಸ್ಟ್ರಿ ಇರುತ್ತೆ. ರವಿ ತೇಜ್ ಅವರು ಅಲ್ಲಿ ಹೇಗೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾರೆ ಅನ್ನೋದನ್ನ ನೀವು ಈ ಸಿನಿಮಾ ನೋಡೇ ತಿಳ್ಕೊಬೇಕು ಅಣ್ಣ. ಭಯ್ಯ, ಈ ಸಿನಿಮಾದಲ್ಲಿ ನನಗೆ ಏನ್ ಇಷ್ಟ ಆಯ್ತಪ್ಪ ಅಂದ್ರೆ, ಸಿನಿಮಾಟೋಗ್ರಫಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಮತ್ತೆ ಪ್ರತಿಯೊಂದು ಫ್ರೇಮ್ ಕೂಡ ಇನ್ನಷ್ಟು ಇಷ್ಟ ಆಯ್ತು. ಮತ್ತೆ ಸ್ವಲ್ಪ ಅಲ್ಲಲ್ಲಿ ಕಡಿಮೆ ಅನಿಸಿತು. ಈ ಸಿನಿಮಾನ ಸುತ್ತಮುತ್ತ ರಿಯಲ್ ಲೊಕೇಶನ್ ಅಲ್ಲೇ ತೆಗೆದಿದ್ದಾರೆ. ಇದೊಂದು ಚೆನ್ನಾಗಿದೆ. ನೋ ವಲ್ಗರ್ ವರ್ಡ್ಸ್ ಮತ್ತೆ ಎಮೋಷನಲ್ ಸೀನ್ಸ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇದಾವೆ. ಇದನ್ನೆಲ್ಲ ನೀವು ನೋಡಿ ಕಣ್ಣಲ್ಲಿ ನೀರ್ ಬರೋದು ಪಕ್ಕ ಅಣ್ಣ. ಅದಕ್ಕೆ ಏನ್ ಮಾಡ್ತೀರಾ ಗೊತ್ತಾ, ಜೇಬಲ್ಲಿ ಖರ್ಚಿಪ್ ಇಟ್ಕೊಂಡ್ ಬರ್ರಿ, ಅವಾಗವಾಗ ಕಣ್ಣೀರ್ ಒರ್ಸ್ಕೊಳಕ್ಕೆ ಇರುತ್ತೆ. ಮತ್ತೆ ಸಪ್ತಸಾಗರದ ಆಚೆ ಎಲ್ಲೋ ಈ ಸಿನಿಮಾದಲ್ಲಿ ವಿಲನ್ ಇರ್ತಾರಲ್ಲ ಅಣ್ಣ, ಅವರು ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ. ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಮತ್ತೆ ಒಬ್ರು ಸ್ಕೂಲ್ ಟೀಚರ್ ಆಗಿರ್ತಾರೆ, ಅವರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಜಿ.ವಿ. ಪ್ರಕಾಶ್ ಅವರು ಮ್ಯೂಸಿಕ್ ಮಾತ್ರ ತುಂಬಾ ಎಕ್ಸಲೆಂಟ್ ಆಗಿತ್ತು ಅಣ್ಣ. ಈ ಸಿನಿಮಾದಲ್ಲಿ 2 ಸಾಂಗ್ ಗಳು ಇದಾವೆ ಅಣ್ಣ. ಆ ಸಾಂಗ್ ನೋಡಿ ತುಂಬಾ ಎಂಜಾಯ್ ಮಾಡಿದ್ನೆ ನಾನು ಅಣ್ಣ. ಈ ಸಿನಿಮಾ ಫಸ್ಟ್ ಹಾಫ್ ಮಾತ್ರ ತುಂಬಾ ಸ್ಲೋ ಆಗಿರುತ್ತೆ. ಇಂಟರ್ವಲ್ ಬ್ಲಾಕ್ ಮಾತ್ರ ನೋಡಿ ನಗುತ್ತೀರಾ ಆಗಿರುತ್ತೆ ಅಣ್ಣ. ಈ ಸಿನಿಮಾನ ಮೇನ್ ಯಾರು ನೋಡ್ಬೇಕಂದ್ರೆ ಲೇಡೀಸ್ ನೋಡ್ಬೇಕು. ಅವಾಗ ಈ ಸಿನಿಮಾಕ್ಕೆ ಒಂದು ಧೈರ್ಯ ಬರುತ್ತೆ ಅಣ್ಣ. ಇನ್ನು ಈ ಸಿನಿಮಾದ ನೆಗೆಟಿವ್ ವಿಚಾರಕ್ಕೆ ಬಂದ್ರೆ, ಸಿನಿಮಾ ರನ್ ಟೈಮ್ ಬಂದ್ಬಿಟ್ಟು 2 hours 25 minutes. ಇಷ್ಟೊಂದು ರನ್ ಟೈಮ್ ಇರ್ಬೇಕಾಗಿತ್ತ ಇರಬಾರ್ದಿತ್ತ ಕಮೆಂಟ್ ಮಾಡಿ ತಿಳಿಸಿ. ರವಿ ತೇಜ ಅವರ ಮಗಳಿಗೆ ಒಂದು ಇನ್ಫಾರ್ಮೇಶನ್ ಗೊತ್ತಿರುತ್ತೆ. ಅವಾಗ ಆ ಕಾಲ್ನ ಅವರು ಪಿಕ್ ಮಾಡೋದಿಲ್ಲ. ಯಾಕೆಂದ್ರೆ ಅಯ್ಯಪ್ಪ ಸ್ವಾಮಿ ಪೂಜೆಯಲ್ಲಿ ಇರುತ್ತಾರೆ. ಅವಾಗ ಅಯ್ಯಪ್ಪ ಸ್ವಾಮಿ ಪೂಜೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅವಾಗ ರವಿ ತೇಜರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ರವಿ ತೇಜರ್ ಅವರ ಮೊಬೈಲ್ ತುಂಡು ತುಂಡಾಗಿ ಹೋಗುತ್ತೆ. ಅವರ ಮಗಳು ಫೋನ್ ಮೇಲೆ ಫೋನ್ ಕಾಲ್ ಮಾಡ್ತಾನೆ ಇರ್ತಾಳೆ. ಆದ್ರೆ ಆ ಫೋನ್ ಕೆಟ್ಟೋಗಿರುತ್ತೆ ಅಣ್ಣ. ಆದ್ರೆ ಇದೊಂದು ನಿಜ, ರವಿ ತೇಜ ಫ್ಯಾಮಿಲಿ ಅವರು ಬೇರೆ ಯಾರ್ದಾದ್ರೂ ಫೋನ್ ಇಸ್ಕೊಂಡು ಕಾಲ್ ಮಾಡ್ಬೇಕಾಗಿತ್ತು. ಆ ಕೆಲಸ ಇವರು ಮಾಡಲಿಲ್ಲ ಅಣ್ಣ. ಈ ಸಿನಿಮಾದಲ್ಲಿ 4 ಜನ ರೌಡೀಸ್ ಇರ್ತಾರೆ. ಎಲ್ಲರಿಗೂ ಹುಚ್ಚ ವಹಿಸ್ತಾರೆ ಅಣ್ಣ. ಮತ್ತೆ ಇವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಈ ಸಿನಿಮಾ ಥಿಯೇಟರ್ ನಲ್ಲಿ ಬಿಡುಗಡೆ ಆಗಿದೆ, ಹೋಗಿ ನೋಡಿ. ಮತ್ತೆ ಈ ಸಿನಿಮಾನ ನೋಡಿದರು ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಟ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಮ್ ಚಾನೆಲ್ ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಿಗೋಣ ಮುಂದಿನ ಒಳ್ಳೆ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಟಾಕ್ಸಿಕ್ ಸಿನಿಮಾದ ಟಿಕೆಟ್ ಬುಕ್ ಮಾಡಿದ್ದೀನಿ. ಅದು ಯಾವಾಗಪ್ಪ ಅಂದ್ರೆ ಆಗಸ್ಟ್ 26ನೇ ತಾರೀಕು ಮಾರ್ನಿಂಗ್ ಶೋ. ಈ ಸಿನಿಮಾಕ್ಕೆ ಯಾರ್ಯಾರು ಕಾಯ್ತಾ ಇದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಬಾಸ್ ಅಂತ ಕಮೆಂಟ್ ಮಾಡಿ.